Welcome to the journey of mathematics. In today's session, we are going to solve previous year question papers of DTE Karnataka, subject Engineering Mathematics Semester 1, 2018 April paper. Okay, so let us get into the topic. So let us have section A, first question. Okay, so here they have given a matrix A is equal to 5, minus 2, minus 7, 1 and B matrix 2, 1, minus 1, 4. We need to find A plus B. Andre ಈ ಎರಡು ಮ್ಯಾಟ್ರಿಕ್ಸ್ ನಾವು ಆಡ್ ಮಾಡಬೇಕು. ಓಕೆ, ಯಾವ ತರ ಆಡ್ ಮಾಡ್ತೀರಾ? ಲೆಟ್ ಅಸ್ ರೈಟ್ ಫಸ್ಟ್ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ನ ಈ ತರ ಬರ್ಕೊಂತಿದ್ದೀನಿ. minus 2, minus 7, 1. ಓಕೆ, ಕಮ್ಮ ಬಿ ಮ್ಯಾಟ್ರಿಕ್ಸ್ ನಮಗೆ ಕೊಟ್ಟಿರೋದು 2, 1, minus 1, 4. ಓಕೆ, ಸೊ ಈಗ ನಾವು ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಬೇಕು, ಅಂದ್ರೆ ಕಂಡುಹಿಡಿಬೇಕು. ಓಕೆ, ಯಾವ ತರ ಕಂಡುಹಿಡ್ತೀರಾ? ಫಸ್ಟ್ ರೈಟ್ ಮ್ಯಾಟ್ರಿಕ್ಸ್ 5, minus 2, minus 7, 1 ಪ್ಲಸ್ 2, 1, minus 1, 4. ಓಕೆ, ಸೊ ಎಲಿಮೆಂಟ್ ವೈಸ್ ನಾವು ಆಡ್ ಮಾಡಬೇಕು. ಅಂದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಪ್ಲಸ್ ಇಲ್ಲಿ ಫಸ್ಟ್ ಎಲಿಮೆಂಟ್, ಇಲ್ಲಿ ಫಸ್ಟ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ಎಲಿಮೆಂಟ್, ಇಲ್ಲಿ ಥರ್ಡ್ ಎಲಿಮೆಂಟ್, ಇಲ್ಲಿ ಥರ್ಡ್ ಎಲಿಮೆಂಟ್. ಸೊ ಈ ತರ ಬರ್ಕೊಳ್ಳಿ. 5 ಪ್ಲಸ್ 2, ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಏನು? minus 2, ಮಧ್ಯದಲ್ಲಿ ಪ್ಲಸ್ ಇದೆ 1, ನೆಕ್ಸ್ಟ್ minus 7 ಪ್ಲಸ್ minus 1 ಇದೆ. ಓಕೆ, ನೆಕ್ಸ್ಟ್ 1 ಪ್ಲಸ್ 4 ಇದೆ, is equal to 5 plus 2 ಎಷ್ಟು? 7 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ minus 2 plus 1 ಅಂದ್ರೆ minus 1 ಬರುತ್ತೆ. ನೆಕ್ಸ್ಟ್ minus 1 plus into minus will get minus 1 ಬರುತ್ತೆ. So minus 7 minus 1, so I'll get minus 8. ಓಕೆ, ಇಲ್ಲಿ 5. So a plus b ವ್ಯಾಲ್ಯೂ ಬಂದ್ಬಿಟ್ಟು 7, minus 1, minus 8, 5. Now let us start the second problem. If a is equal to 2, minus 1, 3, 4 and we need to find a square. So andre given matrix ಏನು ಬರ್ಕೊಳ್ಳಿ. A is equal to 2, minus 1, 3, 4. ಓಕೆ, ಇದಕ್ಕೆ ನಾವು a ಸ್ಕ್ವೇರ್ ಕಂಡುಹಿಡಬೇಕು. a ಸ್ಕ್ವೇರ್ ಅಂದ್ರೆ ಈ ತರ ಬರ್ಕೊಳ್ಳಿ. a ಸ್ಕ್ವೇರ್ is equal to a into a. ಓಕೆ, ಸೊ ಅದೇ ಮ್ಯಾಟ್ರಿಕ್ಸ್ ನ ಬರೀರಿ. ಅಂದ್ರೆ 2, minus 1, 3, 4. ಓಕೆ, into 2, minus 1, 3, 4. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ನ ನಾನು ಎರಡು ಸತಿ ಬರ್ಕೊಂಡಿದ್ದೀನಿ. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು ನಾವು. ಓಕೆ, ಇದನ್ನ ಯಾವ ತರ ಮಲ್ಟಿಪ್ಲೈ ಮಾಡ್ತೀರಂದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಏನು ಅದನ್ನ ತಗೊಳ್ಳಿ. ಓಕೆ, ಸೊ 2 ಇದೆ. ಸೊ ಈ ಫಸ್ಟ್ ಎಲಿಮೆಂಟ್ ನ ಈ ರೋಗೆ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಸೊ ಅಂದ್ರೆ ಫಸ್ಟ್ ಎಲಿಮೆಂಟ್ 2 into 2, ಸೊ 2 into 2. ಓಕೆ, ನೆಕ್ಸ್ಟ್ 2 into minus 1 ಅಂತ ಬರ್ಕೊಳ್ಳಿ. ಓಕೆ, ಕಂಪ್ಲೀಟ್ ಆಯ್ತಾ? ಸೊ ಈಗ ನಮ್ಗೆ ಸೆಕೆಂಡ್ ರೋ ಇದೆ, ಸೆಕೆಂಡ್ ಎಲಿಮೆಂಟ್ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ನ ಇಲ್ಲಿ ಸೆಕೆಂಡ್ ರೋಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಆಡ್ ಮಾಡಬೇಕು. ಓಕೆ, ಸೊ ಅಂದ್ರೆ minus 1 into 3, ಇಲ್ಲಿ minus 1 into 4. ಓಕೆ, ಸೊ ಈಸಿ ಆಯ್ತಾ? ಸೊ ಅದೇ ತರ ಕಮ್ ಟು ಡೌನ್. ಓಕೆ, ಸೊ ನಾವು ಏನಂತೆ ರಿಪೀಟ್ ಮಾಡಿದೀವೋ ಫಸ್ಟ್ ಸ್ಟೆಪ್ ಅಲ್ಲಿ ಅದೇನ ರಿಪೀಟ್ ಮಾಡಿ, ಅದು ಸೆಕೆಂಡ್ ರೋಗೆ. ಸೊ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ತಗೊಳ್ಳಿ, ಅಂದ್ರೆ 3 ಎಲಿಮೆಂಟ್.
ಸೊ ಈ 3 ನ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡಿ, ಅಂದ್ರೆ 3 into 2 ಮತ್ತೆ 3 into -1. ಸೊ 3 into -1. ಓಕೆ, ಪ್ಲಸ್ ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಈಗ ಸೆಕೆಂಡ್ ಎಲಿಮೆಂಟ್ ತಗೊಳ್ಳಿ, ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಇಂಟು ಸೆಕೆಂಡ್ ರೋ. ಓಕೆ, ಸೊ ಅಂದ್ರೆ 4 into 3 ಪ್ಲಸ್ ಇಲ್ಲಿ 4 into 4. ಓಕೆ, ಈಸಿ ಆಯ್ತಾ? ಸೊ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? 2 into 2 ಅಂದ್ರೆ 4 ಬರುತ್ತೆ, -1 into 3 ಅಂದ್ರೆ -3 ಬರುತ್ತೆ, -2 ಬರುತ್ತೆ, ಇಲ್ಲಿ -4, ಇಲ್ಲಿ 6 ಪ್ಲಸ್ 12, ಇಲ್ಲಿ -3 ಪ್ಲಸ್ 16. ಓಕೆ, ಸೊ ಇದನ್ನ ನಾವು ಅಗೈನ್ ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ 4 - 3 1 ಬರುತ್ತೆ, -2 -4 -6 ಬರುತ್ತೆ, ನೆಕ್ಸ್ಟ್ 18 ಬರುತ್ತೆ, ನೆಕ್ಸ್ಟ್ -3 ಪ್ಲಸ್ 16 ಅಂದ್ರೆ ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್. ಸೊ 16 - 3 ಅಂದ್ರೆ ಎಷ್ಟು? 13 ಬರುತ್ತೆ. ಓಕೆ, ಸೊ therefore a square ವ್ಯಾಲ್ಯೂ ಎಷ್ಟು ಬಂತು? 1 - 6 18 13. Is it done? Now let us do the third problem. So the third problem is, if a is equal to 3 2 4 5, we need to find characteristic equation. Okay, characteristic equation ante andre ಏನು ಅಂತ ಫಸ್ಟ್ ಚೆಕ್ ಮಾಡಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂದ್ರೆ ಇಲ್ಲಿ ಮಾಡ್ಯುಲಸ್ ಆಫ್ a ಮೈನಸ್ ಲ್ಯಾಂಬ್ಡಾ i is equal to 0 ಅಂತ ಬರಿತೀವಿ. ಸೊ ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಓಕೆ, ಸೊ ಇಲ್ಲಿ a ಏನು, ಲ್ಯಾಂಬ್ಡಾ ಏನು, i ಏನು ನಾವು ಬರೆಯೋಣ ಈಗ. ಸೊ a is equal to ಅವರೇ ಕೊಟ್ಟಿದ್ದಾರೆ, ಅಂದ್ರೆ 3 2 4 5. ಓಕೆ, ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್. ಓಕೆ, i ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಸೊ ಈ ಮೂರು ವ್ಯಾಲ್ಯೂಸ್ ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂ, ಓಕೆ ಸಾರಿ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲ, ಈಕ್ವೇಶನ್ ಕಂಡುಹಿಡಿಬೇಕು ಅಷ್ಟೇ. ಓಕೆ, ಸೊ ಯಾವ ತರ ಕಂಡುಹಿಡ್ತೀರಾ? ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಮಾಡ್ಯುಲಸ್ ಆಫ್ ಇದರಲ್ಲಿ a ಇದೆ, ಸೊ 3 2 4 5 ಇದೆ. ಓಕೆ, ಮೈನಸ್ ಲ್ಯಾಂಬ್ಡಾ ಇಂಟು ಐಡೆಂಟಿ ಮ್ಯಾಟ್ರಿಕ್ಸ್ ಏನು? 1 0 0 1 ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಎಷ್ಟು ಬರುತ್ತೆ? 3 ಮೈನಸ್ ಲ್ಯಾಂಬ್ಡಾ ಇಂಟು 1 ಎಷ್ಟು? ಲ್ಯಾಂಬ್ಡಾ. ಓಕೆ, ಸೊ 3 ಮೈನಸ್ ಲ್ಯಾಂಬ್ಡಾ ಬರುತ್ತೆ ಇಲ್ಲಿ. ಓಕೆ, ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ, ಎರಡು ಮ್ಯಾಟ್ರಿಕ್ಸ್ ನ ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ. ಓಕೆ, ಸಿಮಿಲರ್ಲಿ ಸೆಕೆಂಡ್ ಎಲಿಮೆಂಟ್ ಏನು? ಇಲ್ಲಿ 2 ಮೈನಸ್ ಲ್ಯಾಂಬ್ಡಾ ಇಂಟು 0 ಎಷ್ಟು? ಸೊ ಲ್ಯಾಂಬ್ಡಾ ಇಂಟು 0 0 ಬರುತ್ತೆ, ಸೊ 2 ಮೈನಸ್ 0. ನೆಕ್ಸ್ಟ್ 4 ಮೈನಸ್ ಲ್ಯಾಂಬ್ಡಾ ಇಂಟು 0 ಏನು? 0 ಅಗೇನ್. ನೆಕ್ಸ್ಟ್ 5 ಮೈನಸ್ ಲ್ಯಾಂಬ್ಡಾ ಇಂಟು 1 ಎಷ್ಟು? ಲ್ಯಾಂಬ್ಡಾ. ಓಕೆ, ಇಸ್ ಈಕ್ವಲ್ ಟು 0. ಓಕೆ, ಸೊ ಇದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಅಂದ್ರೆ ಏನು? ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದು ಇಂಟು ಇದು, ನೆಕ್ಸ್ಟ್ ಇದು ಇಂಟು ಇದು. ಓಕೆ, ಸೊ ಇಂಪ್ಲೈಸ್ ಎಷ್ಟು ಬರುತ್ತೆ? 3 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ, ಓಕೆ, ಮೈನಸ್ 4 ಇಂಟು 2 ಈಕ್ವಲ್ ಟು 0. ಓಕೆ,
ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೀರಿ. ಓಕೆ, ಸೊ 3 into 5 is to 15 ಬರುತ್ತೆ. 3 into minus lambda is to minus 3 lambda ಬರುತ್ತೆ. Minus lambda into 5 is to minus 5 lambda ಬರುತ್ತೆ. Plus lambda square minus 8 equal to 0. Okay, so implies first lambda square ಬರ್ಕೊಳ್ಳಿ. Okay, next lambda values ಎಷ್ಟಿದೆ ನೋಡ್ಕೊಳ್ಳಿ. So minus 3 lambda minus 5 lambda ಅಂದ್ರೆ minus 8 lambda ಬರುತ್ತೆ. Next 15 minus 8, 15 minus 8 is to 7 ಬರುತ್ತೆ. So plus 7 equal to 0 is required characteristic equation. Now let us do fourth question based on vectors. If A vector is equal to 2i plus 5j minus 6k and B vector equal to 5i minus j plus 2k, and we need to find A dot B. Andre A dot B na find out ಮಾಡಬೇಕು. First A matrix A vector na ಬರೀರಿ. So andre A equal to 2i plus 5j minus 6k. B vector ಏನು 5i minus j plus 2k. Okay, A dot B vector ಅಂದ್ರೆ ಏನು ಅಂದ್ರೆ ಫಸ್ಟ್ ಈ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ. ಅಂದ್ರೆ 2i plus 5j minus 6k dot 5i minus j plus 2k. Okay, so equal to ಇವಾಗ ಡಾಟ್ ಪ್ರಾಡಕ್ಟ್ ಅಂದ್ರೆ i ಎಲಿಮೆಂಟ್ ನ i ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು, j ಎಲಿಮೆಂಟ್ ನ j ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು, k ಎಲಿಮೆಂಟ್ ನ k ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 2 into 5. ಸೊ 2 into 5. ಓಕೆ, ಇಲ್ಲಿ ijk ಬರಲ್ಲ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಸ್ಕೇಲರ್ ವ್ಯಾಲ್ಯೂ ಬರುತ್ತೆ, ಅಂದ್ರೆ ijk ವ್ಯಾಲ್ಯೂಸ್ ಬರಲ್ಲ. ಓಕೆ, ಪ್ಲಸ್ 5 into minus 1 ಬರುತ್ತೆ, ಅಂದ್ರೆ j ಕೋಶನ್ಸ್ ಪ್ಲಸ್ k ಕೋಶನ್ಸ್ ಮಲ್ಟಿಪ್ಲೈ ಮಾಡಿ minus 6 into 2. ಓಕೆ, ಸೊ ಇದೆಷ್ಟಾಗತ್ತೆ 10 minus 5 minus 12. Okay, so what will be the answer then? 10 minus 5 5 ಬರುತ್ತೆ, 5 plus 5 minus 12 ಎಷ್ಟಾಗತ್ತೆ minus 7 ಬರುತ್ತೆ. Now let us solve the fifth question, which is on vectors. So find unit vector in the direction of A. So where A is equal to 5i minus j plus 2k. So first A vector na barkoli. A vector is equal to 5i minus minus j plus 2k. Okay, so idakke ನಾವು ಯೂನಿಟ್ ವೆಕ್ಟರ್ ಕಂಡುಹಿಡಿಯಬೇಕು. So ಯೂನಿಟ್ ವೆಕ್ಟರ್ ಡೆಫಿನೇಷನ್ ಬರೆಯೋಣ. ಯೂನಿಟ್ ವೆಕ್ಟರ್ of A vector is equal to A vector divided by modulus of A vector ಅಂತ ಬರಿತೀವಿ. ಓಕೆ, ಸೊ ಇದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಮಾಡ್ಯುಲಸ್ ಆಫ್ A ವೆಕ್ಟರ್ ಏನು ಅಂತ ಫಸ್ಟ್ ಕಂಡುಹಿಡಿಬೇಕು. ಸೊ ಮಾಡ್ಯುಲಸ್ ಆಫ್ A ವೆಕ್ಟರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ I ಕೋಶೆಂಟ್ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಪ್ಲಸ್ j ಕೋಶೆಂಟ್ ಸ್ಕ್ವೇರ್ ಅಂದ್ರೆ minus 1 ಸ್ಕ್ವೇರ್ ಪ್ಲಸ್ k ಕೋಶೆಂಟ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್. ಓಕೆ, ಸೊ ಇಸ್ ಈಕ್ವಲ್ ಟು ರೂಟ್ ಆಫ್ ಎಷ್ಟು ಬರುತ್ತೆ 25 ಪ್ಲಸ್ 1 ಪ್ಲಸ್ 4 ಬರುತ್ತೆ.
ಓಕೆ, ಸೊ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಂದ್ಬಿಟ್ಟು ರೂಟ್ ಆಫ್ ಎಷ್ಟು ಬರುತ್ತೆ, 26 ಪ್ಲಸ್ 4 ಅಂದ್ರೆ 30. ಓಕೆ, ಸೊ ಈಗ ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಎ, ಸೊ ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಎ, ಸೊ ಇದನ್ನ ನಾವು ಈ ತರ ಬರಿತೀವಿ, ಎ ಕ್ಯಾಪ್ ಅಂತ ಬರಿತೀವಿ. ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಬಂದ್ಬಿಟ್ಟು 5i ಮೈನಸ್ ಜೆ ಪ್ಲಸ್ 2k ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಅಂತ ಬರಿಬೇಕು, ಸೊ ರೂಟ್ 30. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. Now let us start the sixth question based on probability. A die is thrown once. What is the probability of an odd number appears? ಅಂದ್ರೆ ಒಂದು ಡೈ ಕೊಟ್ಟಿದ್ದಾರೆ, ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಬರಿಬೇಕು ನಾವು. ಸೊ ಒಂದು ಡೈಗೆ ಎಷ್ಟು ಫೇಸಸ್ ಇರುತ್ತೆ, ಓಕೆ, ಸೊ ಈಸ್ ಈಕ್ವಲ್ ಟು ಆ ಸ್ಯಾಂಪಲ್ ಸ್ಪೇಸ್ ನ ಬರ್ಕೋಬೇಕು. ಸೊ ಅಂದ್ರೆ 1 is one side, second 3 4 5 6 ಅಂದ್ರೆ ಟೋಟಲ್ 6 ಫೇಸಸ್ ಇರುತ್ತೆ. ಒಂದೊಂದು ಫೇಸ್ಗೆ ಒಂದೊಂದು ನಂಬರ್ ಅಸೈನ್ ಮಾಡಿರ್ತೀವಿ. ಓಕೆ, ಸೊ ಇದನ್ನ ಟೋಟಲ್ ಎಷ್ಟು ಅಂತ ಬರ್ಕೋಬೇಕು. ಅಂದ್ರೆ n ಆಫ್ s ಎಷ್ಟಿದೆ, 1 2 3 4 5 6 ಅಂದ್ರೆ ಟೋಟಲ್ 6 ಫೇಸಸ್ ಇದೆ. ಸೊ number of elements in the sample space is 6. okay, so ಈಗ event ಬರಿಬೇಕು, ಅಂದ್ರೆ e1 number of odd numbers ಎಷ್ಟಿದೆಯೋ ಅದು ಬರಬೇಕು. ಓಕೆ, number of odd elements ಏನಿದೆ, odd elements ಅಂದ್ರೆ 1 3 5 ಈ ಮೂರು ಎಲಿಮೆಂಟ್ಸ್ ನ ಆಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅದನ್ನು ಬರಿಬೇಕು. n ಆಫ್ e1 ಎಷ್ಟು ಬಂತು, 3 ಬಂತು. ಓಕೆ, ಸೊ ಇಂಪ್ಲೈಸ್ probability of getting odd number is equal to ಏನ್ ಬರುತ್ತೆ ಅಂದ್ರೆ n of e1 ಅಂದ್ರೆ number of possible cases by total number of cases ಅಂತ ಹೇಳ್ತೀವಿ. number of possible cases ಅಂದ್ರೆ number of odd elements ಎಷ್ಟು ಏನೋ ಬರೀರಿ. n of e1 is the possible cases. total number of cases ಬಂದ್ಬಿಟ್ಟು sample space size. okay, so is equal to 3/6 ಬರುತ್ತೆ. so ಅಂದ್ರೆ ಆನ್ಸರ್ ಎಷ್ಟು, 3 1s 3 2s, so 1/2 is the answer. ಅಂದ್ರೆ 0.5% ಅಂದ್ರೆ 50% is the probability rate. so ನಾವು ಇಷ್ಟು ಮಾತ್ರ ಬರೆದ್ರೆ ಸಾಕು. now let us do 7th question, section A, 7th question. it is on trigonometry. okay, ಇಲ್ಲಿ sin theta is equal to 3/5 ಅಂತ ಕೊಟ್ಟಿದ್ದಾರೆ. ಸೊ ನಾವು cos theta plus sin theta ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ, theta equal to acute ಅಂತ ಹೇಳಿದ್ದಾರೆ. acute angle ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, theta must be less than 90 degrees, 90 ಗಿಂತ ಕಡಿಮೆ ಇರಬೇಕು. ಓಕೆ, ಸೊ ಫಸ್ಟ್ sin theta ವ್ಯಾಲ್ಯೂನ ಡೆಫಿನೇಷನ್ ಅಲ್ಲಿ ಬರೆಯೋಣ. ಓಕೆ, sin theta according to the definition ಏನು, so opposite side by hypotenuse ಅಂತ ಬರಿತೀವಿ. ಓಕೆ, ಸೊ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ನ ಈ ತರ ಬರ್ಕೊಂಡ್ರೆ ಇದು ಥೀಟಾ. ಓಕೆ, ಸೊ ಇದು ಆಪೋಸಿಟ್ ಸೈಡ್.
ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ, ಇದನ್ನ ಹೈಪೋಟೆನಸ್ ಅಂತ ಹೇಳ್ತೀವಿ. ಓಕೆ, ಸೊ ನಮಗೆ ಈಗ ಸೈನ್ ಥೀಟಾ ಈಕ್ವಲ್ ಟು 3/5 ಅಂತ ಹೇಳಿದ್ದಾರೆ. ಅಂದ್ರೆ ಆಪೋಸಿಟ್ ವ್ಯಾಲ್ಯೂ ಎಷ್ಟು 3, ಹೈಪೋಟೆನಸ್ ಎಷ್ಟು 5. ಓಕೆ, ನಾವು ಇದನ್ನ ಅಡ್ಜಸೆಂಟ್ ಸೈಡ್ ನ ಕಂಡುಹಿಡಿಬೇಕು. ಓಕೆ, ಸೊ ಹೇಗೆ ಕಂಡುಹಿಡಿತೀರಾ? ಓಕೆ, ಸೊ ಹೇಗೆ ಕಂಡುಹಿಡಿತಾನಂದ್ರೆ ಬೈ hypotenuse square equal to opposite square plus adjacent side square. Okay, so hypotenuse is 5, so 5 square is equal to opposite side andre 3 square plus adjacent side whole square. ಅಂದ್ರೆ adjacent side square ನ ಕಂಡುಹಿಡಿಯಿರಿ. is equal to 5 square ಅಂದ್ರೆ 25, ಇದನ್ನ ಈ ಕಡೆ ತಗೊಂಡೋಗಿ ಅಂದ್ರೆ -9. ಓಕೆ, so implies adjacent side square is to 16 ಬಂತು. 25 minus 9 ಅಂದ್ರೆ 16. implies adjacent side ಎಷ್ಟಾಯ್ತು? ರೂಟ್ ಆಫ್ 16 ಅಂದ್ರೆ 4. ಓಕೆ, ನಮಗೆ ಈ ಸೈಡ್ 4 ಬಂತು. ಓಕೆ, ನಾವು ಏನ್ ಕಂಡುಹಿಡಿಬೇಕು ಈಗ? ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಅಂದ್ರೆ ಕಾಸ್ ಥೀಟಾ ಡೆಫಿನಿಷನ್ ಏನು? adjacent side by hypotenuse. Okay, plus opposite by adjacent side. Tan theta definition ಬಂದ್ಬಿಟ್ಟು opposite by adjacent side is equal to ಎಷ್ಟು ಬಂತು? adjacent side ಅಂದ್ರೆ 4/5 plus opposite side ಎಷ್ಟು 3 by adjacent side ಎಷ್ಟು 4. ಸೊ ಇದಕ್ಕೆ LCM ತಗೋಬೇಕು. LCM ಅಂದ್ರೆ 5 into 4 ಎಷ್ಟು? ಇದನ್ನ ಬರ್ಕೊಳ್ಳಿ 5 into 4. ಈಗ ಆಪೋಸಿಟ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಂದ್ರೆ 4 into 4 plus 3 into 5. So equal to ಎಷ್ಟು ಬಂತು? 16 plus 15 divided by 16 equal to 16 plus 15 ಅಂದ್ರೆ 31/16 ಬರುತ್ತೆ. So this is the answer. Now let us do section A, 8th question. Again on trigonometry, you need to find value of sin 5π/6 plus cos 5π/6. So ಇದನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ sin π/6 ನ ಬರ್ಕೊಳ್ಳಿ. 5π/6 plus cos 5π/6. ಓಕೆ, ಇದನ್ನ ಯಾವ ತರ ಮಾಡಬೇಕು ಅಂದ್ರೆ ಸೈನ್ ಆಫ್ ಇದನ್ನ π minus π/6 ಅಂತ ಬರೀಬಹುದು. ಓಕೆ, ಪ್ಲಸ್ ಕಾಸ್ ಆಫ್ π minus π/6 ಅಂತ ಬರೀಬಹುದು. ಓಕೆ, ಸೊ ಈಗ ಸೈನ್ ಆಫ್ π minus ಥೀಟಾ ಅಂತ ಇದೆ, ಇಲ್ಲಿ ಕಾಸ್ ಆಫ್ π minus ಥೀಟಾ ಅಂತ ಇದೆ. ಸೊ ಈಗ ಇದನ್ನ ನಾವು ಸೈನ್ ಕನ್ವೆನ್ಷನ್ ಚಾರ್ಟ್ ಅಲ್ಲಿ ಬರ್ಕೋಬೇಕು. ಓಕೆ, ಸೈನ್ ಕನ್ವೆನ್ಷನ್ ಚಾರ್ಟ್ ಅಂದ್ರೆ ಕ್ವಾಡ್ರಾಟಿಕ್ ಆಕ್ಸಿಸ್ ನ ಈ ತರ ಬರ್ಕೊಂಡು ಆಲ್ ಸಿಲ್ವರ್ ಟೀ ಕಪ್ಸ್ ಅಂತ ಬರ್ಕೊಳ್ಳಿ. ಓಕೆ, ಆಲ್ ಅಂದ್ರೆ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಆಗುತ್ತೆ ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ.
ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಓಕೆ ಸಿಲ್ವರ್ ಅಂದ್ರೆ ಸೈನ್, ಸೊ ಸಿಲ್ವರ್ ಇಂಡಿಕೇಟ್ಸ್ ಸೈನ್. ಇಲ್ಲಿ ಸೈನ್ ಬಂದ್ರೆ ಓನ್ಲಿ ಪಾಸಿಟಿವ್. ಓಕೆ, ಮಿಕ್ಕಿದ್ದು ಎಲ್ಲ ಫಂಕ್ಷನ್ ಬಂದ್ಬಿಟ್ಟು ನೆಗೆಟಿವ್ ಆಗುತ್ತೆ. ಓಕೆ, ಮತ್ತೆ ಟಿ ಟಿ ಅಂದ್ರೆ ಟ್ಯಾನ್, ಟ್ಯಾನ್ ಮತ್ತೆ ಅದರದ್ದು ಇನ್ವರ್ಸ್, ಸೊ 1/tan ಇಷ್ಟು ಮಾತ್ರ ಪಾಸಿಟಿವ್ ಬರುತ್ತೆ, ಮಿಕ್ಕಿದ ಎಲ್ಲ ಫಂಕ್ಷನ್ಸ್ ನೆಗೆಟಿವ್ ಆಗುತ್ತೆ. ಇಲ್ಲಿ ಫೋರ್ತ್ ಕ್ವಾಡ್ರೆಂಟ್ ಕಪ್ಸ್ ಅಂದ್ರೆ ಕಾಸ್, ಕಪ್ಸ್ ಮೀನ್ಸ್ ಕಾಸ್, ಸೊ ಕಾಸ್ ಮತ್ತೆ ಅದರದ್ದು ಇನ್ವರ್ಸ್ ಸೀಕೆಂಟ್, ಸೊ ಅಷ್ಟು ಮಾತ್ರ ಪಾಸಿಟಿವ್ ಬರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಬರುತ್ತೆ. ಓಕೆ, ಸೊ ಇಲ್ಲಿ 0 ಆರ್ 2π ಅಂತ ಬರಿತೀವಿ. ಇಲ್ಲಿ 90 ಡಿಗ್ರೀಸ್, ಇಲ್ಲಿ 180 ಡಿಗ್ರೀಸ್, 180 ಡಿಗ್ರೀಸ್ ಆರ್ ಪೈ, 180 ಡಿಗ್ರೀಸ್ ನ ನಾವು ಪೈ ಅಂತ ಹೇಳ್ತೀವಿ, 90 ಡಿಗ್ರೀಸ್ ನ π/2 ಅಂತ ಹೇಳ್ತೀವಿ. ನೆಕ್ಸ್ಟ್ 3π/2. ಓಕೆ, ಸೊ ಈಗ ನಮ್ಮ ಪ್ರಾಬ್ಲಮ್ ಅಲ್ಲಿ π ಮೈನಸ್ π/6 ಅಂತ ಬಂದಿದೆ. π ಮೈನಸ್ ಅಂದ್ರೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ತಗೋಬೇಕು, ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ π ಮೈನಸ್ ಅಂದ್ರೆ ಈ ತರ. ಓಕೆ ಓಕೆ, π ಮೈನಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಬಂತು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮಾತ್ರ ಪಾಸಿಟಿವ್, ಸೊ ಇಲ್ಲಿ ಸೈನ್ ಇರೋದು, ಸೊ ಸೈನ್ ಆಫ್ π/6 ಅಂತ ಬರಿಬಹುದು ಇದನ್ನ. ನೆಕ್ಸ್ಟ್ ಪ್ಲಸ್. ಓಕೆ, ಕಾಸ್ ಆಫ್ π ಮೈನಸ್ ಅಂತ ಇದೆ, ಇಲ್ಲಿ ಸೈನ್ ಅದರದ್ದು ಆಪೋಸಿಟ್ ಅಂದ್ರೆ ಕೊಸಿಕೆಂಟ್, ಈ ಎರಡು ಮಾತ್ರ ಪಾಸಿಟಿವ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸೆಪ್ಟ್ ಸೈನ್ ಮಿಕ್ಕಿದೆಲ್ಲ ಫಂಕ್ಷನ್ಸ್ ನೆಗೆಟಿವ್, ಸೊ ಅದಕ್ಕೆ ಮೈನಸ್ ಕಾಸ್ π/6 ಅಂತ ಬರಿತೀವಿ. ಓಕೆ, ಸೊ ಅಲ್ಲಿ ಕಾಸ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ, ಸೊ ಅದಕ್ಕೆ ಮೈನಸ್ ಅಂತ ಬರಿತೀವಿ. ಓಕೆ, ಸೈನ್ π/6 ಅಂದ್ರೆ ಏನು? ಸೈನ್ 30 ಡಿಗ್ರೀಸ್ ಮೈನಸ್ ಕಾಸ್ 30 ಡಿಗ್ರೀಸ್ is equal to ಎಷ್ಟು? ಸೈನ್ π/6 ಸೈನ್ 30 ಡಿಗ್ರೀಸ್ ಬಂದ್ಬಿಟ್ಟು 1/2 ಬರುತ್ತೆ, ಮೈನಸ್ ಕಾಸ್ 30 ಡಿಗ್ರೀಸ್ ಬಂದ್ಬಿಟ್ಟು √3/2 ಬರುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು? 1 ಮೈನಸ್ √3 divided by 2. Okay, so this is the answer. Now let us do one more problem on trigonometry. So that is, illi prove π/4 plus theta is equal to 1 plus tan theta divided by 1 minus tan theta ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ಫಸ್ಟ್ ನೋಡೋಣ. ಓಕೆ, ಸೊ ಇದಕ್ಕೆ ಫಸ್ಟ್ ನಾವು tan ಆಫ್ a plus b ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ tan a plus b ಫಾರ್ಮುಲಾ ಬಂದ್ಬಿಟ್ಟು tan a plus tan b divided by 1 minus tan a into tan b. Okay, so is equal to ಈ ಫಾರ್ಮುಲಾ ಬರ್ಕೊಳ್ಳಿ. ಓಕೆ, ಸೊ ಈಗ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ tan ಆಫ್ π/4 ಪ್ಲಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇಲ್ಲಿ a ವ್ಯಾಲ್ಯೂ ಈಕ್ವಲ್ ಟು π/4 ಅಂತ ಬರ್ಕೊಳ್ಳಿ, ನೆಕ್ಸ್ಟ್ b ವ್ಯಾಲ್ಯೂ ಥೀಟಾ ಅಂತ ಬರ್ಕೊಳ್ಳಿ. ಓಕೆ, ಸೊ ಇದೇ ತರ ಸಬ್ಸ್ಟಿಟ್ಯೂಟ್ ಮಾಡಿ a ವ್ಯಾಲ್ಯೂ ಅಂಡ್ b ವ್ಯಾಲ್ಯೂನ. ಸೊ ಅಂದ್ರೆ tan π/4 ಪ್ಲಸ್ tan ಥೀಟಾ, b ಪ್ಲೇಸ್ ಅಲ್ಲಿ ಥೀಟಾ, ಡಿವೈಡೆಡ್ ಬೈ 1 ಮೈನಸ್ tan π/4 ಇಂಟು tan ಥೀಟಾ. ಓಕೆ, ಸೊ ಇದು ಬಂದ್ಬಿಟ್ಟು ಏನಾಗುತ್ತೆ? tan π/4 ವ್ಯಾಲ್ಯೂ ಎಷ್ಟು? 1 ಪ್ಲಸ್ tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ tan π/4 ಬಂದ್ಬಿಟ್ಟು 1,
ಇಂಟು ಟ್ಯಾನ್ ಥೀಟಾ. ಸೊ ಓವರ್ ಆಲ್ ಎಷ್ಟಾಯಿತು? 1 ಪ್ಲಸ್ ಟ್ಯಾನ್ ಥೀಟಾ divided by 1 minus tan theta. So andre namige tan pi by 4 plus theta value istu bantu. Next section A, 10th question. Prove that cos theta plus sin theta whole square is equal to 1 plus sin 2 theta anta prove ಮಾಡಬೇಕು. Okay. ಸೊ ನೋಡೋಣ. ಸೊ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಮಗೆ ಗೊತ್ತಿರೋ ಪ್ರಕಾರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ಸೊ ಅದೇ ತರ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಎಷ್ಟಾಗತ್ತೆ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಕಾಸ್ ಥೀಟಾ ಆಗತ್ತೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಬಂದು 1 ಆಗತ್ತೆ. ಮತ್ತೆ 2 ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು ಸೈನ್ 2 ಥೀಟಾ ಆಗತ್ತೆ. ಓಕೆ, ಸೊ ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಂಡ್ರೆ ಸಬ್ಸ್ಟಿಟ್ಯೂಟ್ above two equations in equation 1. So andre cos theta plus sin theta whole square is equal to cos square theta plus sin square theta value 1 plus sin 2 sin theta cos theta ಬಂದ್ಬಿಟ್ಟು sin 2 theta. So this is the required answer. Next, section A, 11th question. Prove that cos 100 plus cos 80 degrees is equal to 0. Okay, so solution. Okay, cos 100 degrees plus cos 80 degrees is equal to, okay, cos of 100 na ನಾವು 180 degrees minus 80 degrees ಅಂತ ಬರ್ಕೋಬಹುದು. ಓಕೆ, ಪ್ಲಸ್ cos 80 degrees ನ ಹಾಗೆ ಇಡ್ತೀನಿ. ಓಕೆ, cos 180 degrees minus 80 degrees. ಸೊ ಸೈನ್ ಕನ್ವೆನ್ಷನ್ ನೋಡ್ಕೊಳ್ಳೋಣ. ಸೊ ಆಲ್ ಸಿಲ್ವರ್ ಟೀ ಕಪ್ಸ್. ಓಕೆ, ಸೊ ಇಲ್ಲಿ 0, ಇಲ್ಲಿ 90 degrees, ಇಲ್ಲಿ 180 degrees, ಇಲ್ಲಿ 270 degrees, ಅಗೇನ್ ಮತ್ತೆ 0 or 360 degrees ಅಂತ ಬರುತ್ತೆ. ಓಕೆ, ಸೊ ಮೈನಸ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ, ಪ್ಲಸ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೋಬೇಕು. ಸೊ ಇಲ್ಲಿ 180 degrees ಮೈನಸ್ ಅಂತ ಇದೆ. 180 degrees ಅಂದ್ರೆ ಈ ಲೈನ್, ಈ ಲೈನ್ ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ. ಓಕೆ, ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಬಂತು. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸಿಲ್ವರ್ ಅಂದ್ರೆ ಸೈನ್ ಮತ್ತೆ ಅದರ ಇನ್ವರ್ಸ್ ಕೊಸಿಕೆಂಟ್, ಇಷ್ಟು ಮಾತ್ರ ಪಾಸಿಟಿವ್, ಮಿಕ್ಕಿದೆಲ್ಲ ಫಂಕ್ಷನ್ಸ್ ನೆಗೆಟಿವ್. ಬಟ್ ಇಲ್ಲಿ ಕಾಸ್ ಥೀಟಾ ಇದೆ ಅಂದ್ರೆ ಕಾಸ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಸೊ ಮೈನಸ್ ಕಾಸ್, ಈ ವ್ಯಾಲ್ಯೂ ಎಷ್ಟು ಅದನ್ನು ಬರ್ಕೊಳ್ಳಿ, 80 degrees plus cos 80 degrees. So minus cos 80 plus cos 80 andre equal to 0. So this is the required value alwa.
Now let us do one more problem, section A, 12th question. So here find the real and imaginary part of 2 minus 3i anta kottidare. So given complex number a plus ib ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಈ ತರ ಡಿನೋಟ್ ಮಾಡ್ತೀವಿ. ಇಲ್ಲಿ a ಬಂದ್ಬಿಟ್ಟು ರಿಯಲ್ ಪಾರ್ಟ್, ಓಕೆ, b ಬಂದ್ಬಿಟ್ಟು ಇಮ್ಯಾಜಿನರಿ ಪಾರ್ಟ್. ಓಕೆ, ಸೊ ನಮಗೆ ಕೊಟ್ಟಿರೋದೇನು, a ಪ್ಲಸ್ ib is equal to 2 minus 3i ಅಂತ ಕೊಟ್ಟಿದ್ದಾರೆ. Implies a value ಎಷ್ಟು 2 ಬಂತು. ಓಕೆ, which is real part. ಓಕೆ, b value ಎಷ್ಟು i quotient, ಇಲ್ಲಿ i quotient ಎಷ್ಟು -3. ಸೊ -3 ಇದು imaginary part. Now let us do section A, 13th question, that is evaluate limit x tends to 3 x cube minus 27 divided by x minus 3. Okay, so solution ಏನು ತಿಳ್ಕೊಳ್ಳೋಣ. ಸೊ ನಮಗೆ ಇದನ್ನ ಮಾಡಕ್ ಮುಂಚೆ ಒಂದು ಫಾರ್ಮುಲಾ ಇದೆ ಲಿಮಿಟ್ಸ್ ಅಲ್ಲಿ. ಲಿಮಿಟ್ x tends to a x power n minus a power n divided by x minus a ಅಂತ ಒಂದಿದೆ. ಇದರ ವ್ಯಾಲ್ಯೂ ಬಂದ್ಬಿಟ್ಟು n into a power n minus 1 ಅಂತ ಫಾರ್ಮುಲಾ. ಓಕೆ, ಸೊ ಇದನ್ನ ಗಿವೆನ್ ಪ್ರಾಬ್ಲಮ್ ಲೆ ಕಂಪೇರ್ ಮಾಡಿ. ಸೊ ಲಿಮಿಟ್ x tends to 3, ಓಕೆ, x power 3 minus 27 divided by x minus 3, so equal to limit x tends to 3 x power 3 minus 27 na 3 power 3 anta ಬರಿಬಹುದು divided by x minus 3. so andre illi a value bandu 3, n value bandu 3. Okay, so this one is equal to ಎಷ್ಟು ಬರುತ್ತೆ n ಅಂದ್ರೆ 3 into a power 3 power n minus 1, n minus 1 ಅಂದ್ರೆ 3 minus 1, so is equal to 3 into 3 square, so equal to ಎಷ್ಟು ಬರುತ್ತೆ 27. So let us see the last question in section A, that is evaluate theta tends to 0 tan m theta divided by tan n theta. Okay, so ಇದಕ್ಕೆ solution ನಾವು ಬರೆಯೋಣ. Okay, so ಇದಕ್ಕೆ ಬರೆಯೋದಕ್ಕೆ ಮುಂಚೆ we have a formula limit x tends to a, sorry, x tends to 0 or limit theta tends to 0 tan theta divided by theta value ಬಂದು 1 ಆಗುತ್ತೆ. ಓಕೆ, ಸಿಮಿಲರ್ಲಿ ನಾವು ಇದನ್ನ ನೋಡೋಣ. given theta tends to 0 tan m theta divided by tan n theta. ಓಕೆ, ಸೊ ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಲಿಮಿಟ್ ಇಲ್ಲಿ n theta tends to 0 ಅಂತ ಬರೆದ್ಬಿಟ್ಟು ಇದನ್ನ ನ್ಯೂಮರೇಟರ್ಗೆ ಅಪ್ಲೈ ಮಾಡ್ತೀನಿ. ಸೊ tan m theta ಈ ತರ ಬರೀಬಹುದು ಡಿವೈಡೆಡ್ ಬೈ ಲಿಮಿಟ್ ಇದೇ ಲಿಮಿಟ್ ನ n ಗೆ ಮಲ್ಟಿಪ್ಲೈ ಮಾಡಿ.
n theta tends to 0 tan n theta ಅಂತ ಬರಿಬಹುದು. ಓಕೆ, ಇಸ್ ಈಕ್ವಲ್ ಟು ಇದೇ ತರ ಆಂಗಲ್ ನ ನಾವು ಮಾಡಬೇಕು. ಸೊ ಅಂದ್ರೆ ಲಿಮಿಟ್ m theta tends to 0 tan m theta divided by m theta ಅಂತ ಬರಿತೀನಿ. ಓಕೆ, ಇಲ್ಲಿ m 1 by m theta ಅಂತ ಬರೆದಿದ್ದೀರಾ. ಸೊ ಮಲ್ಟಿಪ್ಲೈ m theta ಮಾಡಿ, divided by similarly limit n theta tends to 0 tan n theta divided by n theta ಅಂತ ಬರ್ಕೊಳ್ಳಿ. ಸೊ ಇದು ಎಕ್ಸ್ಟ್ರಾ ಆಡ್ ಏನ್ ಮಾಡಿದೀರಾ n theta, ಸೊ ಇಂಟು n theta ಅಂತ ಬರ್ಕೊಳ್ಳಿ. ಸೊ ಇದು ಕ್ಯಾನ್ಸಲ್ ಆಗ್ಬಿಟ್ಟು ವಿಲ್ ಗೆಟ್ ದ ಪ್ರೀವಿಯಸ್ ಒನ್ ಓನ್ಲಿ. ಓಕೆ, ಸೊ ಇದ್ರ ವ್ಯಾಲ್ಯೂ ಏನು, when theta tends to 0 tan theta by theta. ಸೊ ಇದ್ರ ವ್ಯಾಲ್ಯೂ 1. ಸೊ ಅಂದ್ರೆ ಇನ್ ನ್ಯೂಮರೇಟರ್ ಅಲ್ಲಿ m theta ಇಂಟು 1 ಬರುತ್ತೆ, ಡಿವೈಡೆಡ್ ಬೈ n theta ಇಂಟು 1 ಬರುತ್ತೆ. ಓಕೆ, ಸೊ theta theta get cancelled, m by n. So this is the answer. So thank you for watching this video. So further I will continue section B in the next video. So please like, comment, subscribe and share my YouTube channel to your friends so that I will get an encouragement to post some more videos like this. Thank you.